ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ, ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ, ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ, ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ, ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ, ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ,
ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ, ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ, ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಡೆ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರೆಲ್ಲ ಫೈಟ್ ಮಾಡಲಿ, ಎಐಸಿಸಿ ಅಧ್ಯಕ್ಷ ಏನು ಮಾಡ್ತಾರೆ ಅದು ಮುಖ್ಯ. ಈಗ ನಮ್ಮನ್ನು ನೋಡೋಕ್ಕೆ ನೀವು ದೆಹಲಿಗೆ ಬಂದಿದ್ದೀರಿ, ನಾವು ನಿಮ್ಮನ್ನು ನೋಡೋಕ್ಕೆ ಬೆಂಗಳೂರಿಗೆ ಬರ್ತೀವಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಕುರ್ಚಿ ಕಾಳಗದ ಆಟಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಖರ್ಗೆ. ಡಿಕೆ ಶಿವಕುಮಾರ್ ಟೀಮ್ ದೆಹಲಿಗೆ ಹೋಗ್ತಾ ಇದ್ದಂತೆ ಹೈಕಮಾಂಡ್ ಬೆಂಗಳೂರಿಗೆ ಬರುತ್ತೆ. ನಾಳೆ ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಆಗಮಿಸಿದ್ದಾರೆ. ನಾಳೆ ಇಡೀ ದಿನ ಬೆಂಗಳೂರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇರ್ತಾರೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದೆಹಲಿಗೆ ಹೋಗ್ತಾ ಇದ್ದಾರೆ, ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಈಗಾಗಲೇ ಬೆಂಗಳೂರಿನಿಂದ ದೆಹಲಿಗೆ ಒಂದು ಟೀಮ್ ಹೋಗಿದೆ. ಆ ಕಡೆ ಖರ್ಗೆ ಅವರು ನಾಳೆ ಬೆಂಗಳೂರಿಗೆ ಬರ್ತಿದ್ದಾರೆ.